ಬಡವರ ಪಾಲಿಗೆ ಅಕ್ಷಯ ಪಾತ್ರೆಯಾಗಿದ್ದ ಇಂದಿರಾ ಕ್ಯಾಂಟೀನ್ ಈಗ ಇದ್ದು ಇಲ್ಲದಂತಾಗಿದೆ. ಯಾರಿಗೂ ಉಪಯೋಗಕ್ಕೆ ಬಾರದೆ ವೇಸ್ಟ್ ಆಗಿ ಮೂಲೆ ಸೇರ್ತಿದೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ. ಇಂದಿರಾ ಕ್ಯಾಂಟೀನ್ ಯಾರಿಗೂ ಹೆಲ್ಪ್ ಆಗ್ತಲ್ಲ. ಈ ಮೂಲೆ ಒಳಗೆ ತಗೊಂಬಂದು ಈ ಕೊಚ್ಚೆ ಗುಂಡಿಲಿ ತಗೊಂಬಂದು ಹಾಕ್ಬಿಟ್ಟವ್ರೆ, ಜನ ಬರಲ್ಲ. ಇದ್ರೂ ಇಲ್ದೇ ಇರೋ ಥರ ಪ್ರಯೋಜನ ಇಲ್ಲ. ಪೊದೆ ಮಧ್ಯೆ ಮರೆಯಾದ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಫುಲ್ ಖಾಲಿ ಖಾಲಿ. ಸುತ್ತಮುತ್ತ ಬೆಳೆದಿರುವ ಪೊದೆ, ಅಗೆದಿರುವ ರಸ್ತೆ, ಸುತ್ತಮುತ್ತ ಬೃಹತ್ ಆಕಾರದಲ್ಲಿ ನಿರ್ಮಾಣವಾಗಿರುವ ಕಟ್ಟಡಗಳು, ಖಾಲಿ ಹೊಡೆಯುತ್ತಿರುವ ಕ್ಯಾಂಟೀನ್. ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕಾವೇರಿ ನಗರದ ಶಂಕರಮಠ ಇಂದಿರಾ ಕ್ಯಾಂಟೀನ್ನಲ್ಲಿ. ಹೌದು, ಯಾವುದೋ ಮೂಲೆಯಲ್ಲಿರುವ ಈ ಇಂದಿರಾ ಕ್ಯಾಂಟೀನ್ ಇದ್ದು ಕೂಡ ಬಡವರ ಪಾಲಿಗೆ ಇಲ್ಲದಂತಾಗಿದೆ. ಇಲ್ಲಿಗೆ ಗ್ರಾಹಕರು ಬರದೆ ಬಿಕೋ ಎನ್ನುತ್ತಿದೆ. ಕುರುಬರಹಳ್ಳಿ ಸರ್ಕಲ್ನಲ್ಲಿ ನಿರ್ಮಾಣವಾಗಬೇಕಿದ್ದ ಈ ಕ್ಯಾಂಟೀನ್ನ ಹೋಟೆಲ್ ಉದ್ಯಮಿಯೊಬ್ಬರು ಪ್ರಭಾವ ಬಳಸಿ ಅಲ್ಲಿಂದ ಯಾವುದೋ ಮೂಲೆಯಲ್ಲಿ ನಿರ್ಮಾಣ ಮಾಡಿಸಿದ ಆರೋಪಗಳು ಕೇಳಿಬರುತ್ತಿದೆ. ಇನ್ನು ಸುತ್ತಮುತ್ತ ಮನೆಗಳು ಇರೋ ಜಾಗದಲ್ಲಿ ಕ್ಯಾಂಟೀನ್ ನಿರ್ಮಾಣವಾಗಿದೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸೇರಿ 30ರಿಂದ 40 ಜನ ಊಟ ಮಾಡಿದ್ರೆ ಹೆಚ್ಚು. ಹೀಗಾಗಿ ಗ್ರಾಹಕರು ಇಲ್ಲದೆ ದಿನನಿತ್ಯ ಆಹಾರ ವೇಸ್ಟ್ ಆಗುತ್ತಿದೆ. ಈ ಇಂದಿರಾ ಕ್ಯಾಂಟೀನ್ ಯಾರಿಗೂ ಹೆಲ್ಪ್ ಆಗ್ತಲ್ಲ. ಇದೇ ಇಂದಿರಾ ಕ್ಯಾಂಟೀನ್ ಸರ್ಕಲಲ್ಲಿದ್ದರೆ ದಿನ 1,500 ಜನ ಅವ್ರಿಗೆ ಅನುಕೂಲ ಆಗ್ತಾಯಿತ್ತು. ಅಂಥ ಜಾಗನ ಬಿಟ್ಬಿಟ್ಟು ಇಂಥ ಮೂಲೆ ಒಳಗಡೆ ಯಾರೂ ಬರದೇ ಇರೋ ಜಾಗದಲ್ಲಿ ತಗೊಂಬಂದು ಇಂದಿರಾ ಕ್ಯಾಂಟೀನ್ ಹಾಕ್ಬಿಟ್ಟು ನಾವು ಬಡವ್ರು ಒಳ್ಳೇದು ಮಾಡ್ತೀವಿ ಅಂದರೆ ಎಲ್ಲಿ ಒಳ್ಳೇದಾಗುತ್ತೆ? ಇದು ಸರಿ ಇಲ್ಲ. ಇದು ತಕ್ಷಣ ಇದನ್ನು ಶಿಫ್ಟ್ ಆಗೋಂಥ ಕೆಲಸ ಆಗಬೇಕು. ಇದು ನಿಮ್ಮ ವಾಹಿನಿ ಮುಖಾಂತರ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬಂಡವಾಳಶಾಹಿಗಳು ಮತ್ತು ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡೋಂಥ ಕೆಲಸ ಆಯಿತು. ಈ ಮೂಲಕ ತಾವು ಗ್ಯಾರಂಟಿ ಟಿ ವಿ ಮುಖಾಂತರ ಮತ್ತೊಮ್ಮೆ ಅದು ಅಲ್ಲಿ ಹೋದರೆ ಇವು ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನು ಇಲ್ಲಿನ ಸುತ್ತಮುತ್ತ ರಸ್ತೆಯನ್ನು ಅಗೆದಿರುವ ಕಾರಣದಿಂದ ಜನರು ಓಡಾಡೋಕ್ಕೂ ತೊಂದರೆಯಾಗಿದೆ. ಇನ್ನು ಕ್ಯಾಂಟೀನ್ ಕೂಡ ಜನರ ಓಡಾಟ ಇಲ್ಲದೆ ಸಂಪೂರ್ಣವಾಗಿ ಗಿಡ ಗುಂಟೆಗಳಿಂದ ಮುಚ್ಚಿ ಹೋಗಿದೆ. ಪಾಳು ಬೀಳುವ ಸ್ಥಿತಿಗೆ ತಲುಪಿದ್ದು ನಿಜವಾದ ಹಸಿದ ಹೊಟ್ಟೆಗಳು ಈ ಯೋಜನೆಯ ಸದುಪಯೋಗ ಪಡೆಯುವಲ್ಲಿ ವಿಫಲವಾಗಿದೆ. ಸುಮಾರು ಕಂಪ್ಲೇಂಟ್ ಮಾಡಿದ್ದಾರೆ, ಸುಮಾರು ಕಂಪ್ಲೇಂಟ್ ಮಾಡಿದ್ದೀವಿ, ನಾವು ಸುಮಾರು ಕಂಪ್ಲೇಂಟ್ ಹೇಳಿದ್ದೀವಿ. ಇದು ಯಾವುದೇ ಕಂಪ್ಲೇಂಟ್ ಹೇಳಿದ್ರು ಅದು ಯಾರ ಒತ್ತಾಸೆಗೆ ಇದನ್ನು ಇಲ್ಲಿ ತಗೊಂಬಂದು ಹಾಕಿದ್ರು ಅಂತ ಗೊತ್ತಿಲ್ಲ. ಯಾಕೆಂದರೆ ಸರ್ಕಲಲ್ಲಿ ಹಾಕಿದರೆ ಅಟ್ಲೀಸ್ಟ್ ಜನಗಳಿಗೆ ಅನುಕೂಲ ಆಗೋದು. ಈ ಮೂಲೆ ಒಳಗೆ ತಗೊಂಬಂದು ಈ ಕೊಚ್ಚೆ ಗುಂಡಿಲಿ ತಗೊಂಬಂದು ಹಾಕ್ಬಿಟ್ಟವ್ರೆ, ಜನ ಬರಲ್ಲ. ಹೀಗಾಗಿ ಇದು ಇದ್ರೂ ಇಲ್ಲದೇ ಇರೋ ಥರ ಪ್ರಯೋಜನ ಇಲ್ಲ. ಒಟ್ಟಿನಲ್ಲಿ ಬಡವರ ಪಾಲಿಗೆ ಅನ್ನದಾನ ಅಕ್ಷಯ ಪಾತ್ರೆ ಆಗಿದ್ದಂತಹ ಇಂದಿರಾ ಕ್ಯಾಂಟೀನ್ ಮೂಲೆ ಗುಂಪಾಗಿರೋದಂತೂ ನಿಜ. ಇದು ಸರ್ಕಾರದ ಎಡವಟ್ಟ ಅಥವಾ ರಾಜಕೀಯ ವ್ಯಕ್ತಿಗಳ ಹುನ್ನಾರವ ಅನ್ನೋದನ್ನ ಬಿಬಿಎಂಪಿ ಮತ್ತೊಮ್ಮೆ ಪರಿಶೀಲಿಸಿ ಇದಕ್ಕೊಂದು ಪರ್ಯಾಯ ಮಾರ್ಗವನ್ನ ತೆರಬೇಕು. ಕುರುಬರಳ್ಳಿ ಸರ್ಕಲ್ಗೆ ಇದನ್ನ ಶಿಫ್ಟ್ ಮಾಡಬೇಕು ಅಂತ ಜನ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಪಾಲಿಕೆ ಇದ್ರ ಬಗ್ಗೆ ಗಮನ ಹರಿಸುತ್ತಾ ಇಲ್ಲ. ಗೊತ್ತಿದ್ರು ರಾಗಿ ಮುದ್ದೆ ಉಂಡು ಸುಮ್ಮನಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.